ನಮಸ್ತೆ ಪ್ರಿಯ ವೀಕ್ಷಕರಿ, ಮಹಾಯೋಗಿ ಜ್ಞಾನತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪುರಾಣ ಕಾಲದಿಂದಲೂ ಮಹಾಶಿವನನ್ನು ಲಿಂಗರೂಪದಲ್ಲಿ ಆರಾಧನೆ ಪೂಜಿಸುವುದು ರೂಢಿಯಲ್ಲಿದೆ. ಹಿಮಾಲಯದಿಂದ ರಾಮೇಶ್ವರದ ಉದ್ದಗಲಕ್ಕೂ ಶಿವನ ಪವಿತ್ರ ಶಿವಲಿಂಗಗಳು ಪ್ರತಿಷ್ಠಾಪನೆಯಾಗಿವೆ. ಇವುಗಳಲ್ಲಿ ವಿಶೇಷವಾಗಿ 12 ಜ್ಯೋತಿರ್ಲಿಂಗಗಳು ಮತ್ತು ಪಂಚಭೂತಲಿಂಗ ಕ್ಷೇತ್ರಗಳು. ಭಕ್ತರ ಭಕ್ತಿಗೆ ಬೇಗ ಕರಗುವ ದೇವ ಅಂದರೆ ಮಹಾದೇವ. ಶಿವನನ್ನು ಲಿಂಗರೂಪದಲ್ಲಿ ಆರಾಧಿಸಿದರೆ ಹೆಚ್ಚು ಫಲಪ್ರದ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ. ಈ ವಿಡಿಯೋದಲ್ಲಿ ಯಾವ ಶಿವಲಿಂಗದ ಆರಾಧನೆಯಿಂದ ಪೂಜೆಯಿಂದ ಏನು ಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಮೊದಲಿಗೆ ಪಾರ್ಥಿವ ಲಿಂಗ. ಶಿವಲಿಂಗಗಳ ಪೂಜೆಯಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಫಲಪ್ರದವಾದ್ದು ಎಂದರೆ ಪಾರ್ಥಿವ ಲಿಂಗ. ಪಾರ್ಥಿವ ಲಿಂಗದ ಆರಾಧನೆಯಿಂದ ಬೇಗ ಭಗವಂತ ಭೋಲೆನಾಥ್ ಅನುಗ್ರಹಿಸುತ್ತಾರೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಪಾರ್ಥಿವ ಲಿಂಗವನ್ನು ಮೃತ್ತಿಕೆಯಿಂದ ಅಂದರೆ ಮಣ್ಣಿನಿಂದ ತಯಾರಿಸಬೇಕು. ಹಾಲು ಮತ್ತು ಗಂಗಾಜಲವನ್ನು ಉಪಯೋಗಿಸಿ ತಯಾರಿಸಬೇಕು. ಅದರಲ್ಲೂ ಪುಣ್ಯ ನದಿಯ ತೀರದ ಮಣ್ಣಿನಿಂದ ಶ್ರೀಗಂಧ ಮತ್ತು ಹಾಲನ್ನು ಮಿಶ್ರ ಮಾಡಿ ಕಲಸಿ ಶಿವಲಿಂಗವನ್ನು ಮಾಡಿ ಪ್ರತಿಷ್ಠಾಪಿಸಬೇಕು. ನಂತರ ಆರಾಧನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ. ಎರಡನೆಯದು ಚಂದನಲಿಂಗ. ಚಂದನಲಿಂಗವನ್ನು ಕುಂಕುಮ, ಕಸ್ತೂರಿ ಹಾಗೂ ಚಂದನಗಳನ್ನು ಕಲಸಿ ಶಿವಲಿಂಗವನ್ನು ಮಾಡಿದರೆ ಅದು ಚಂದನಲಿಂಗವಾಗುತ್ತದೆ. ಚಂದನಲಿಂಗವನ್ನು ಪೂಜಿಸುವುದರಿಂದ ಶಿವ ಸಾಯುಜ್ಯ ಉಂಟಾಗುತ್ತೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಮೂರನೇ ಲಿಂಗ ಪುಷ್ಪಲಿಂಗ. ಮಲ್ಲಿಗೆ, ಸಂಪಿಗೆ ಹೀಗೆ ಹಲವಾರು ಪುಷ್ಪಗಳಿಂದ ಶಿವಲಿಂಗವನ್ನು ಮಾಡಿ ಶಿವನನ್ನು ಆರಾಧಿಸಿದರೆ ರಾಜ್ಯ ಪದವಿ ಸಿದ್ಧಿಸುವುದು. ನಾಲ್ಕನೆಯದು ಭಸ್ಮಲಿಂಗ. ಭಸ್ಮದಿಂದ ಹಾಗೂ ಹಾಲನ್ನು ಮಿಶ್ರಣ ಮಾಡಿ ಶಿವಲಿಂಗವನ್ನು ಮಾಡಿ ಪೂಜಿಸಿದರೆ ಆರಾಧಿಸಿದರೆ ಸರ್ವ ಫಲಪ್ರದಾಯಕವಾಗಿದೆ ಹಾಗೂ ನಿಮ್ಮ ಇಷ್ಟಾರ್ಥವನ್ನು ಆ ಭೋಲೆನಾಥ್ ಬೇಗ ಅನುಗ್ರಹಿಸುತ್ತಾರೆ. ಐದನೇ ಲಿಂಗ ವಂಶಾಂಕುರ ಲಿಂಗ. ಬಿದುರಿನ ಚಿಗುರನ್ನು ಶಿವಲಿಂಗದ ಆಕಾರಕ್ಕೆ ಕತ್ತರಿಸಿ ಶಿವನನ್ನು ಆರಾಧಿಸಿದರೆ ಪೂಜೆ ಮಾಡಿದರೆ ವಂಶವೃದ್ಧಿ ಆಗುತ್ತದೆ. ದದಿದುಗಲಿಂಗ. ಮೊಸರನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ತೂಗು ಹಾಕಿ ನೀರಿಳಿದ ನಂತರ ಉಳಿದ ಮೊಸರಿನಿಂದ ಶಿವಲಿಂಗವನ್ನು ಮಾಡಿ ಪೂಜಿಸೋದ್ರಿಂದ ಸಂಪತ್ತು ಮತ್ತು ಸುಖ ಪ್ರಾಪ್ತಿಯಾಗುತ್ತದೆ. ಧೂರ್ವಾಕಾಂಡಲಿಂಗ. ಗರಿಕೆಯನ್ನು ಶಿವಲಿಂಗದ ಆಕಾರದಲ್ಲಿಟ್ಟು ಪರಮೇಶ್ವರನ್ನು ಪೂಜಿಸಿ ಆರಾಧಿಸಿದರೆ ಅಕಾಲ ಮೃತ್ಯು ದೂರವಾಗುತ್ತದೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಪಾರದಲಿಂಗ. ಪಾದರಸದಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸುವುದರಿಂದ ಸರ್ವಕಾಮಪ್ರದಕರ ಹಾಗೂ ಐಶ್ವರ್ಯ ಪ್ರಾಪ್ತಿ ಆಗುತ್ತದೆ. ಸ್ಫಟಿಕಲಿಂಗ. ಸ್ಫಟಿಕಲಿಂಗದ ಆರಾಧನೆಯಿಂದ ಶಿವನಿಗೆ ತುಂಬ ಪ್ರಿಯವೆನಿಸುತ್ತದೆ. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿ ಸ್ಫಟಿಕಲಿಂಗವನ್ನು ನೀವು ಆರಾಧನೆ ಮಾಡಿದರೆ ನಿಮ್ಮ ಎಲ್ಲ ಅಭಿಷ್ಟ ಕಾಮನೆಗಳು ಪೂರ್ಣವಾಗುತ್ತವೆ. ಶರ್ಕರಲಿಂಗ. ಶರ್ಕರಲಿಂಗವನ್ನು ಕಲ್ಲು ಸಕ್ಕರೆಯಿಂದ ಮಾಡಿ ಶಿವನನ್ನು ಆರಾಧನೆ ಮಾಡೋದ್ರಿಂದ ಭೋಲೆನಾಥನ ಅನುಗ್ರಹದಿಂದ ರೋಗಮುಕ್ತಿ ಕಾಣಬಹುದು. ಕರ್ಪೂರಲಿಂಗ. ಕರ್ಪೂರದಿಂದ ಮಾಡಿದ ಶಿವಲಿಂಗವನ್ನು ಪೂಜೆ ಮಾಡೋದ್ರಿಂದ ಭಕ್ತಿ ಹಾಗೂ ಮುಕ್ತಿಯನ್ನು ಭೋಲೆನಾಥ್ ಭಗವಂತ ದಯಪಾಲಿಸ್ತಾರೆ. ಮುತ್ತಿನ ಲಿಂಗ. ಮುತ್ತಿನಿಂದ ಮಾಡಿದ ಶಿವಲಿಂಗದ ಆರಾಧನೆಯಿಂದ ಮತ್ತು ಪೂಜೆಯಿಂದ ಸ್ತ್ರೀಯರಿಗೆ ಭಾಗ್ಯವೃದ್ಧಿಯನ್ನು ಉಂಟು ಮಾಡುತ್ತದೆ. ಸ್ವರ್ಣಲಿಂಗ. ಚಿನ್ನದಿಂದ ಶಿವಲಿಂಗವನ್ನು ಮಾಡಿ ಆರಾಧನೆ ಮಾಡೋದ್ರಿಂದ ಸಮೃದ್ಧಿ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ರಜತಲಿಂಗ. ಬೆಳ್ಳಿಯಿಂದ ಮಾಡಿದ ಶಿವನನ್ನು ಆರಾಧನೆ ಮಾಡೋದ್ರಿಂದ ಪೂಜಿಸೋದ್ರಿಂದ ಧನಧಾನ್ಯ ವೃದ್ಧಿಯಾಗುತ್ತದೆ. ತಾಮ್ರಲಿಂಗ. ತಾಮ್ರದಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ಆರೋಗ್ಯ ವೃದ್ಧಿ ಮತ್ತು ಋಣಬಾಧೆಯಿಂದ ಮುಕ್ತಿ ಪಡೆಯಬಹುದು. ಲೋಹಲಿಂಗ. ಹಿತ್ತಾಳೆ ಲೋಹದಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸೋದ್ರಿಂದ ಆ ಉಮಾಮಹೇಶ್ವರ ಗೌರೀಶಂಕರನ ಕೃಪೆಯಿಂದ ನಮ್ಮ ದರಿದ್ರತೆ ತೊಲಗಿ ಸಮೃದ್ಧಿ ಕ್ರಮೇಣವಾಗಿ ಪ್ರಾಪ್ತಿಯಾಗುತ್ತಾ ಹೋಗುತ್ತದೆ. ಲವಣಲಿಂಗ. ಉಪ್ಪಿನಿಂದ ಮಾಡಿದ ಶಿವಲಿಂಗವನ್ನು ಆರಾಧನೆ ಮಾಡೋದ್ರಿಂದ ಉಪಾಸನೆ ಮಾಡೋದ್ರಿಂದ ವಶೀಕರಣ ಸಿದ್ಧಿಪ್ರದ ಎಂದು
ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಗೋಮಯ ಲಿಂಗ. ಹಸುವಿನ ಸಗಣಿಯಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸೋದ್ರಿಂದ ಸರ್ವ ರೋಗಗಳಿಂದ ಮುಕ್ತಿ ಸಿಗುತ್ತದೆ. ತಾಂಡೂಲಲಿಂಗ. ತಾಂಡೂಲಲಿಂಗವನ್ನು ಅಕ್ಕಿಯಿಂದ ಮಾಡಬೇಕು. ಅಕ್ಕಿಯಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ಪರಮೇಶ್ವರನ ಅನುಗ್ರಹದಿಂದ ಸಂತಾನ ಪ್ರಾಪ್ತಿ ಆಗುತ್ತದೆ. ರತ್ನಲಿಂಗ. ರತ್ನಗಳಿಂದ ಮಾಡಿದ ಶಿವಲಿಂಗವನ್ನು ಆರಾಧನೆ ಮಾಡೋದ್ರಿಂದ ಸಿರಿ ಸಂಪತ್ತನ್ನು ಭಗವಂತ ಪರಮೇಶ್ವರ ಕರುಣಿಸುತ್ತಾರೆಂದು ಉಲ್ಲೇಖವಿದೆ. ವಾಮನ ಪುರಾಣದಲ್ಲಿ ಮಹಾಶಿವನು ತನ್ನನ್ನು ಲಿಂಗ ರೂಪದಲ್ಲಿ ಆರಾಧಿಸಬೇಕೆಂದು ಹೇಳಿದ್ದಾನೆಂದು ಉಲ್ಲೇಖವಿದೆ. ಶಿವಾರಾಧನೆಯಿಂದ ಮಾನವನು ತನ್ನ ಪೂರ್ವಜನ್ಮ ಪಾಪಕರ್ಮಗಳನ್ನು ನಾಶ ಮಾಡಿಕೊಳ್ಳಬಹುದು. ಶಿವಾರಾಧನೆ ಮಾಡಿ ನಿರಾಸೆ ಹೊಂದಿದ ಒಬ್ಬ ವ್ಯಕ್ತಿಯು ಸಿಗಲಾರ. ಆ ಪರಶಿವನನ್ನು ಭಕ್ತವತ್ಸಲ, ಕರುಣಾಮಯಿ, ಭೋಲೆನಾಥ್, ಭಕ್ತರ ಭಕ್ತಿಗೆ ಬೇಗ ಒಲಿಯುವ ದೇವ ಎಂದು ಕರೆಯುತ್ತಾರೆ. ಶಿವನನ್ನು ಒಲಿಸಿಕೊಂಡವರು ಮನುಷ್ಯರಲ್ಲದೆ ದೇವಾನುದೇವತೆಗಳು, ರಾಕ್ಷಸರು ಸಹ ಶಿವನ ಆರಾಧನೆ ಮಾಡಿ ಫಲ ಪಡೆದಿದ್ದಾರೆ. ಶಿವನ ಉಪಾಸನೆಯಿಂದ ತಮ್ಮ ಸಂಕಟಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಶಿವನನ್ನು ನೀವು ಭಕ್ತಿಯಿಂದ ಆರಾಧಿಸಿದರೆ ಬೇಗ ಫಲ ಕೊಡ್ತಾರೆ. ಇಲ್ಲಿ ಹೇಳಿರುವ ಎಲ್ಲ ಲಿಂಗಗಳನ್ನು ನೀವು ಮಾಡಿ ಆರಾಧನೆ ಮಾಡಬೇಕು ಅಂತಿಲ್ಲ. ಶಿವಸಾಧಕರು ಯಾರಿದ್ದೀರೋ, ನಿಮಗೆ ನಿಮ್ಮ ಇಷ್ಟಾರ್ಥ ಯಾವುದಿದೆಯೋ ಆ ಲಿಂಗವನ್ನು ಮಾಡಿ ಆರಾಧಿಸಿದರೆ ಖಂಡಿತ ಶಿವನ ಅನುಗ್ರಹವನ್ನು ನೀವು ಪಡೆಯಬಹುದು. ಸತ್ಯಂ ಶಿವಂ ಸುಂದರಂ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ನಮಃ ಶಿವಾಯ.